And hi guys, episode 2 of solo traveling. ಇವತ್ತು ಹೋಗ್ತಿರೋದು ಗೋಕರ್ಣ ಹೋಗ್ತಿದೆ. ಆದರೆ ಒಬ್ಬನೇ ಹೋಗ್ತಿಲ್ಲ ಈ ಸತಿ. ಇನ್ನೊಬ್ಬ ಧರ್ಮ ಅಂತಿದ್ದಾನೆ, ಅವನು ಬರ್ತಿದ್ದಾನೆ. ಅವ್ನು ನಿಮಗೆ ತೋರಿಸ್ತೇನೆ ಆದಷ್ಟು ಬೇಗ. ಇನ್ನೊಂದು 2 ನಿಮಿಷದಲ್ಲಿ ಸಿಗ್ತಾನೆ ನಿಮಗೆ ಅವನ್ನೇ. ಅಲ್ಲಿ ಹೋಗಿ ಅವನ್ನ ನಾನು ತೋರಿಸ್ತೇನೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಗೋಕರ್ಣ ಹೋಗಿ ನಾವು ಫಸ್ಟ್ ಓಮ್ ಬೀಚಿಗೆ ಹೋಗಿ ಸನ್ರೈಸ್ ನೋಡೋಣ. ಆಸೆ ಐತಿ ಸನ್ರೈಸ್ ನೋಡೋದೆ. ನೋಡೋಣ ಅಲ್ಲಿ ಮಟ್ಟ ಹೋಗೋಷ್ಟು ಸನ್ರೈಸ್ ಕಾಣ್ತಿತ್ತು. ಆಲ್ರೆಡಿ ಸನ್ರೈಸ್ ಆಗಿರ್ತಿತ್ತು. ಅಲ್ಲಿ ಹೋಗಿ ನೋಡೋಣ, ಕಾಣ್ತೈತಿ. ಹೋಗೋಣ. ಓಮ್ ಬೀಚ್, ಆಮೇಲೆ ಹಾಫ್ ಮೂನ್, ಪ್ಯಾರಡೈಸ್ ಬೀಚ್, ಪ್ಲಸ್ ಶಿವ ಗುಡಿ ಒಂದು ಅದನ್ನೇ, ಆಮೇಲೆ ಫೋರ್ಟ್, ಇವನ್ನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಐತಿ. ಇವನ್ನೆಲ್ಲ ನೋಡ್ಬೇಕಂತೇಳಿ ಆತಂದ್ರೆ ಇನ್ನೂ ಚಲೋ. ಬರೀ ನೋಡೋಣ. ನಿಮಗೆ ಅಲ್ಲಿ ಧರ್ಮನ ಮನೆ ಕಡೆ ಸಿಗ್ತೇನೆ. ಬಾಯ್. ಸೊ ಕಾಫಿ ಕುಡಿಯೋಕೆ ನಿಲ್ಸಿದ್ವಿ. ಇವನ ಧರ್ಮ ನೋಡ್ರಿ, ಬ್ಲ್ಯಾಕ್ ಕಾಫಿ ಕುಡಿಯತ್ತಿದ್ವಿ ಇವಾಗ. ಜಸ್ಟ್ ಈಗ ಇಳಿದ ಬ್ಲ್ಯಾಕ್ ಕಾಫಿ ಕುಡಿಯಾಗುತ್ತೆ ನೋಡ್ರಿ. ಹಾಂ, ಆಗೆಲ್ಲ ತೋರಿಸ್ಲಿಲ್ಲ. ಎಲ್ಲಿ ಬಿಡ್ರಿ, ಅಲ್ಲಿ ಕತ್ಲಿತ್ತಲ್ಲೇ ಎಲ್ಲಿ ತೋರಿಸ್ಬೇಕು, ಏನು ತೋರಿಸ್ಬೇಕು ಒಂದು ಗೊತ್ತಾಗಲಿಲ್ಲ. ಈಗ ಜಸ್ಟ್ ಸಾಂಗ್ಲಿ ಸಿಗ್ತದೆ. ಮತ್ತು ಬ್ಲ್ಯಾಕ್ ಕಾಫಿನೂ ಮಸ್ತ್. ಬ್ಲ್ಯಾಕ್ ಕಾಫಿ ಕುಡಿದೆ ಮತ್ತು ಸಿಗೋನ್ ಮತ್ತು ರೋಡ್ದಾಗ ನಿಮಗೆ. ಫೈನಲಿ ಕಾಫಿ ಕುಡಿದ್ವಿ. ಚಿಲ್ ವೆದರ್ದಾಗ ಚಿಲ್ ಹಾಕಿ ಐಸ್ ಕ್ರೀಮ್ ತೊಗೊಂಡೆ ನೋಡ್ರಿ. ಐಸ್ ಕ್ರೀಮ್ ತೊಗೊಂಬಿಟ್ಟೇವಿ. ಬೆಂಕಿ ಇಲ್ಲ, ಇನ್ನೂ ರ್ಯಾಪರ ಬಿಚ್ಚಿಲ್ರಿ. ರ್ಯಾಪರ್ ಬಿಚ್ಚಿ ತಿಂತಿರ್ತೇವೆ ನಾವು. ತಿನ್ಕೊಂತ ನಿಮಗೆ ಆಮೇಲೆ ಸಿಗ್ತೇನೆ. ಗಾಡಿ ಒಳಗೆ ಹೋಗೋ ಟೈಮಿಗೆ ಸಿಗ್ತೇನೆ. ಇನ್ನು ಯಲ್ಲಾಪುರ 34 ಕಿಲೋಮೀಟ್ರ್ ಐತಿ. ಅಲ್ಲಿಂದ ಅನ್ಕೋಲ 117 ಕಿಲೋಮೀಟ್ರ್ ಐತಿ. ಸೊ ನಿಮಗೆ ಇಲ್ಲೇ ರೋಡ್ದಾಗ ಸಿಗ್ತೇನೆ ಹೋಗೋ ಟೈಮಿಗೆ. ಬಾಯ್. ಸೊ ಫೈನಲಿ ಹೊಂಟೇವಿಗೆ. ಕತ್ಲೈತಿ, ಏನು ಕಾಣತೈತಿ ಇಲ್ಲೋ ಗೊತ್ತಿಲ್ಲ ನನಗೆ. ನಾವು ಕಾಣ್ತೇವಿ ಫುಲ್ಲೇ. ಫೈನಲಿ ಓಮ್ ಬೀಚಿಗೆ ರೀಚ್ ಆದ್ವಿ. ಸನ್ಸೆಟ್ ವ್ಯೂ ನೋಡೋಕೆ, ಸನ್ರೈಸ್ ವ್ಯೂ ನೋಡಕ್ಕೆ ಹೊಂಟೇವಿ. ಬೀಚ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬೀಚ್ ಹೊಂಟೇವಿ. ಭಾರಿ ಬಂದೈತು, ಭಾರಿ. ವಾವ್. ಆ ಕಡೆ ಬರ್ರಿ, ಕಡೆ ಇಳ್ಯಾಕ ಬ್ರೋ ಅಲ್ಲೈತಿ, ಇಲ್ಲೈತಿ ಬ್ರೋ. ಹತ್ತಿದ್ದೀವಿ. ನೋಡ್ರಿ ಬೀಚ್, ಓಮ್ ಬೀಚ್. ಸನ್ರೈಸ್ ಮಾಡಿದ್ವಿ, ಅಲ್ಲೇ ಕಾಣ ಸನ್ರೈಸ್. ವಾ, ಪೀಸ್ಫುಲ್, ಮಸ್ತ್. ಈಗ ಇಲ್ಲೇ ಹಿಂಗೆ ಅಲ್ಲ ವಾಕ್ ಮಾಡ್ಕೊಂತ ಹೋಗಿ ಅಲ್ಲಿ ಕುಂದಿರ್ತೇವೆ. ಅಲ್ಲಿಂದ ಸನ್ಸೆಟ್ ವ್ಯೂ ಸ್ವಲ್ಪ ಬ್ಯೂಟಿಫುಲ್ ಕಾಣ್ತೈತಿ. ಇಲ್ಲಾಂದ್ರೆ ಇಲ್ಲೇ ನಿಂತ್ಕೊಂಡು ನೋಡ್ತೇವೆ. ಇಲ್ಲೇ ಕುತ್ಕೊಂಡು ಟೈಮ್ ಲ್ಯಾಪ್ಸ್ ಹಾಕಿ ನೋಡೋಣಂತ.
ಇಲ್ಲೇ ಕ್ರ್ಯಾಬ್ ಸಿಕ್ಕೈತ್ರಿ. ಇದನ್ನ ಸಾರು ಮಾಡಿ ತಿನ್ಬೇಕು, ಪಲ್ಯ ಮಾಡ್ಲು ಇಲ್ಲ ಏನು ಮಾಡಲಿ ಅನ್ನೋದು ತಿಳಿಯವಲ್ತೆ. ಸ್ವಲ್ಪ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿ. ನೋಡಿ 2 3 ಅದಾವ ನೋಡ್ರಿ. ಒಂದು ಈ ಸೈಡ್ 2 ಹಿಡಿದು ಬರ್ತೇನೆ, ಹಿಡ್ಕೊಂಡು ತರ್ತೇನೆ. ಹುಬ್ಳ್ಯಾಗ ನೋಡೋಣ ಅದನ್ನ ಏನು ಮಾಡೋಣ ಅಂತೇಳಿ. ಸನ್ಸೆಟ್ಟಿಂದ ನೋಡಿ, ಸನ್ಸೆಟ್ ಮುಗಿಸಿದ್ವಿ. ಸೊ ಒಂದು 4 ಫೋಟೋ ಹೊಡ್ಕೊಂಡ್ವಿ, ಮೆಡಿಟೇಷನ್ ಮಾಡಿದೆ. ಅಲೆಗಳು ನೋಡ್ರಿ ಮುಗಿಸಿ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡೆ, ಮೆಡಿಟೇಷನ್ ಮಾಡಿದೆ. ಒಂದು 10 ನಿಮಿಷ ಮೆಡಿಟೇಷನ್ ಮುಗಿಸ್ಕೊಂಡು ಸ್ವಲ್ಪ ಪೀಸ್ ಅನ್ನಿಸ್ತೆ. ಇವಾಗ ಹಂಗೆ ಬೀಚ್ ಅಡ್ಡಾಡಾಕುತ್ತೇವೆ. ಇಳಿಸಿ ಹೆಂಗಿರುತ್ತಾನ ಸೆಷನ್ ಮಾಡಿದೆ, ಓಡಿದೆ. ನಾನು ಸ್ಪ್ರಿಂಟ್ ಮಾಡಿದೆ, ಮಸ್ತ್ ಸ್ಪ್ರಿಂಟ್ಗಳು ಮುಗಿಸ್ಕೊಂಡೆ. ಇವಾಗ ಮತ್ತೆ ಶರ್ಟ್ ಹಾಕ್ಕೊಂಡು ಪ್ಯಾರಡೈಸ್ ಬೀಚಿಗೆ ಹೊಂಟೇವಿ. ನೋಡೋಣ ಅಲ್ಲಿ ಹೆಂಗೈತೆ ವ್ಯೂ ಎಲ್ಲ. ಬರೀ ಹೋಗೋಣ. ಇದು ಪ್ಯಾರಡೈಸ್ ಬೀಚ್ ಹೋಗೋ ರೋಡ್. ಇದು ನಾವು ನಮ್ಮ ಗಾಡಿ ಪಾಡಿ ಓರಿಗೆ. ಫೈನಲಿ ಪ್ಯಾರಡೈಸ್ ಬೀಚಿಗೆ ರೀಚ್ ಆದ್ವಿ. ಗಾಡಿ ಪಾರ್ಕ್ ಮಾಡಿ ಅಮೌಂಟ್ ಪೇ ಮಾಡಿ ಈ ಟ್ರೆಕ್ ಮಾಡ್ಕೋಬೇಕು. ಟ್ರೆಕ್ 20 ನಿಮಿಷ ಟ್ರೆಕ್ ನೋಡ್ರಿ ಇಲ್ಲಿ. ಟ್ರೆಕ್ ಬರ್ರಿ ಟ್ರೆಕ್ಕಿಗೆ ಹೋಗೋಣ. ನೀವು ಗೊತ್ತಿದ್ರೆ ಬರೀ ಮಸ್ತ್ ನೋಡಿ ಮಾತಾಡೋಣ. ಈಗ ಹಿಂಗೆ ಹೋಗ್ಬೇಕು. ಹಿಂಗೆ ಚಿಕ್ಕೊಂತ. ಸೊ ಟ್ರೆಕ್ ಬರ್ತಾ ಬೀಚ್ ಕಾಣುತ್ತೆ. ಪ್ಯಾರಡೈಸ್ ಬೀಚ್ ಕಾಣಾಕುತ್ತೆ. ಬರ್ರಿ ಬಡ ಇಳಿಯೋನೆ. ಅಲ್ಲಿ ಕುದುರೆ ರೈಡ್ ಸಿಗ್ಬೇಕ್ರಿಪ್ಪ. ಬೀಚ್ ಮೇಲೆ ದಾರ್ಸಿ ಬರ್ತೈತಿ. ವಿಡಿಯೋಸ್ ಆಗಲಿ ಮಸ್ತ್. ಹಲೋ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ ಬೀಚ್ ಬಂದು ಫೈನಲಿ ಇಳಿಯಾಕುತ್ತೇವಿ. ಇನ್ನು ಫೈನಲ್ ಇಳಿಯಾಕುತ್ತೇವಿ ನೋಡ್ರಿ. Finally reached the beach. Look at the beach. Hi bro, what's going on? ಇಲ್ಲೇ ಬೀಚ್ ಮೇಲೆ ಹೊಸ ಫ್ರೆಂಡ್ ಸಿಕ್ಲೆ. ಬಾ 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 ಬಂದು ಪ್ಲೇಸ್ ಬಾ ಜಲ್ದಿ ಬಾ. ನೋಡ್ರಿ ನಮಗೆ ಫ್ರೆಂಡ್ ಸಿಕ್ಕೈತೆ ನೋಡ್ರಿ. ಬಾ ಬಾ. ಪ್ಯಾರಡೈಸ್ ಬೀಚ್ ವ್ಯೂ.
ನಮ್ಮದು ತೋರಿಸ್ಬರಿ. ಬೋಟ್ ಸರ್ಫಿಂಗ್ ಐತಿ, ಫೋಟೋಶೂಟ್ ಕ್ಯಾಂಪ್ ಐತಿ. ಚಲೋ ಐತೆ ನೋಡ್ರಿ, ಮಸ್ತ್. ಸೊ ಇವಾಗ ಪ್ಯಾರಡೈಸ್ ಬೀಚ್ ಮುಗಿಸ್ಕೊಂಡೆ ಅಲ್ಲಿಂದ ಸೀದಾ ಇಲ್ಲಿ ಬಂದೇವಿ ಗೋಗರ್ಭ ಶಿವ ಕೇವ್ ಅಂತೇಳಿ. ಇದೇ ರೂಟ್ ಕೊಟ್ಟಾರ, ಯಾರು ಮಾರ್ಕ್ ಹಾಕ್ಯಾರ. ಹತ್ತು ನೋಡೋಣ. ಹಾಂ, ಫೈನಲಿ ಬಂದ್ವಿ ಗೋಗರ್ಭ ಶಿವ ಕೇವ್. ಇಲ್ಲೇ ಐತೆ ನೋಡ್ರಿ ಕೇವ್. ಅಲ್ಲವ್ರ ಅಂಕಲ್ ನಿಂತಾರಲ್ಲ, ಸ್ಲಿಪ್ಪರ್ ಪಿಚ್ಚೆ ಒಳಗೆ ಹೋಗೋಣ. ಫೋಟೋಶೂಟ್ ಮಾಡ್ಕೊಂಡು ಔಟ್ಫಿಟ್ ಇದೆ. ಔಟ್ಫಿಟ್ ಹಾಕೊಂಡು ಫೋಟೋಶೂಟ್ ಮುಗಿಸ್ಕೊಂಡೆ, ಮುಗ್ದೈತೆ ಎಲ್ಲನೂ. ಮತ್ತು ನಿಮ್ಮ ಹುಬ್ಳಿ ಹೋಗೇ ಸಿಗ್ತೇನೆ ಅನ್ನೋ. ಬಾಯ್.